ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ಆಡಳಿತ ಭವನದಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರೇರವರ ನೇತೃತ್ವದಲ್ಲಿ ಸರ್ವೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಕೊರಟಗೆರೆ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಊರ ಹಬ್ಬ ಅದ್ದೂರಿಯಾಗಿ ನಡೆಯಿತು. ಪಾವಗಡ ತಾಲೂಕಿನ ದೊಡ್ಡ ಜಾಲೋಡು ಗ್ರಾಮದ ಹೊರವಲಯದಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ನಿಧಿಗಳ್ಳರ ಕೈಚಳಕ ಹೆಚ್ಚಾಗಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ತಾಲೂಕು ಆಡಳಿತ ಭವನದಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ನೇತೃತ್ವದಲ್ಲಿ ಸರ್ವೆ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು. ಕುಶಾಲನಗರ ತಾಲೂಕು ಆಡಳಿತ ಭವನದಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯರವರ ನೇತೃತ್ವದಲ್ಲಿ ಸರ್ವೆ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಅರಣ್ಯ ಸಂರಕ್ಷಣೆ ಕಾಯ್ದೆ 1980ರ ಸಂರಕ್ಷಣಾ ಎಂ ಸಂವರ್ಧನ್ ಅಧಿನಿಯಮದ ಪ್ರಕಾರ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ರಿಟರ್ಜಿ ಸಂಖ್ಯೆ 1164/2023 ರಿಜಿಸ್ಟರ್ ದಿನಾಂಕ 19/2/2024 ಆದೇಶದಂತೆ ಅರಣ್ಯಗಳನ್ನು ಗುರುತಿಸಲು ರಚಿಸಿರುವ ತಾಲೂಕು ಮಟ್ಟದ ತಜ್ಞರ ಸಮಿತಿ ರಚಿಸಿರುವ ಬಗ್ಗೆ ಸಭೆ ನಡೆಸಲಾಯಿತು. ಮುಂದಿನ ದಿನಗಳಲ್ಲಿ ಮೀಸಲು ಅರಣ್ಯ ವ್ಯಾಪ್ತಿ ಪ್ರದೇಶವನ್ನು ಗುರುತಿಸಿ ಸರ್ವೆ ಕಾರ್ಯ ಆರಂಭಿಸಲಿದ್ದಾರೆ. ಇದೇ ಸಂದರ್ಭ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮನೆ ಇದ್ರೆ ಉಳುಮೆ ಮಾಡ್ತಿದ್ರೆ ಕೈ ಬಿಡುದು ಅರ್ಥ ಮಾಡ್ಕೊಳ್ಳಿ ಸರ್. ಕೈ ಬಿಡಲ್ಲ ಸರ್. ಅಂದ್ರೆ ಮೂಲ ಏನು ಜಮಾಬಂದಿ ಅದು ಜಾಗ ಯಾವ್ದು ಸರ್ಕಾರದಿತ್ತ ಏನೋ ಅದು ಊರುಳುವೇನ ಏನ ಅದು ಕೈ ಬಿಡೋಕ್ಕಿಂತ ಮೊದಲು ಒಂದು ಕ್ಲಾರಿಫಿಕೇಶನ್ ತಗೊಂಡು ಏನು ಸರ್. ಆಕ್ಚುಲಿ ಅಲ್ಲ, ನಾವು ಆಕಾರ ಬಂದು ತಗೊಂತೇವಲ್ಲ, ಆಕಾರ ಬಂದಲ್ಲಿ 10 ಹೆಕ್ಟರ್ ನೋಡ್ತೇವೆ, ಜಮಾಬಂದಿನೂ ನೋಡ್ತೇವೆ. ಜಮಾಬಂದಿಲಿ ಈಗ ಹಂಗಾದ್ರೆ ನಿಮ್ದು ಫಾರೆಸ್ಟೇ ಆಗತ್ತಿದ್ರೆ ನಿಮ್ದು ಇಷ್ಟೊತ್ತಿಗೆ ನೋಟಿಫಿಕೇಶನ್ ಆಗೋಗ್ತಿತ್ತಲ್ವಾ? ಆಯ್ತು, ಈಗ ದೇವ್ರ ಕಾರ್ಡ್ ಇತ್ತು ಅಂತ ಹೇಳಿ ನೀವು ಫಾರೆಸ್ಟ್ ಡೀನ್ ಪಟ್ಟಿ ತಗೊಂತೀರಾ? ಇಲ್ಲ ಸರ್, ಆಲ್ರೆಡಿ ನೋಟಿಫೈಡ್ ಸರ್. ಯಾವುದು ದೇವ್ರ ಕಾರ್ಡ್ ಆಲ್ರೆಡಿ ನೋಟಿಫೈಡ್ ಇಲ್ಲ. ಆಸ್ ಪರ್ ಗೆಜೆಟ್ ನೋಟಿಫಿಕೇಶನ್ಸ್ 1995 ಆ ದೇವ್ರ ಕಾರ್ಡು ಊರುವೆ ಮುಂದು ಅಂಬಲಾಸ ಡಿಕ್ಲೇರ್ ಆಸ್ ಪ್ರೊಟೆಕ್ಟ್ ಫಾರೆಸ್ಟ್ ಅಂತ ಮಾಡಿ. ಪ್ರೊಟೆಕ್ಟ್ ಫಾರೆಸ್ಟ್ ಅಂದ್ರೆ ನಿಮ್ಗೆ ಕೆಲವಷ್ಟೇ ಅದೇ, ಎಲ್ಲನೂ ಇಲ್ಲ. ನಿಮ್ಮ ಆದೇಶ ಇರ್ಬೇಕಲ್ಲ. ಅದೇ ಸರ್, ನಮಗೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕೊರಟಗೆರೆ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಊರ ಹಬ್ಬ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಿಂದ ಮಾತ್ರ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಹೊಂದಬಹುದಾಗಿದೆ. ಹಬ್ಬ ಹರಿದಿನಗಳು ಹಾಗೂ ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಭಾಗವಹಿಸಿದಾಗ ಸಿಗುವ ಸಂತೋಷಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜಗದ್ಗುರುಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಸಾಂಸ್ಕೃತಿಕ ಗ್ರಾಮವಾದ ಕೊರಟಗೆರೆಯ ಊರ ಹಬ್ಬದಲ್ಲಿ ಭಾಗವಹಿಸಿ ತಾಯಿ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ಶಾಸಕ ಎಚ್.ಟಿ. ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೊರೋನಾ ಹಿನ್ನೆಲೆಯಲ್ಲಿ 12 ವರ್ಷಕ್ಕೆ ನಡೆಯಬೇಕಾಗಿದ್ದ ಊರ ಹಬ್ಬವು 3 ವರ್ಷ ತಡವಾಗಿ 15 ವರ್ಷಗಳ ನಂತರ ಸಾಧು ಸಂತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ. ಗ್ರಾಮದ ಜನರು ಜಾತಿ, ಮತ ಹಾಗೂ ಪಂಥಗಳಿಂದ ಮುಕ್ತವಾಗಿ ಎಲ್ಲರೂ ಒಂದಾಗಿ ಸಂತೋಷದಿಂದ ಹಬ್ಬದಲ್ಲಿ ಭಾಗಿಯಾಗಿ ನಾಡಿಗೆ ಭಾವೈಕ್ಯತೆಯ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಮಂಡ್ಯದ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ಶ್ರೀ ರುದ್ರಮುನಿ ಸ್ವಾಮೀಜಿ, ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್, ಎಂ.ಡಿ. ಲಕ್ಷ್ಮೀನಾರಾಯಣ, ಬಿ. ಪ್ರಕಾಶ್, ಬೆಂಗಳೂರಿನ ಮಹಿಳಾ ಹೋರಾಟಗಾರ್ತಿ ಮಹಾಲಕ್ಷ್ಮಿ, ಉದ್ಯಮಿ ಡಾಕ್ಟರ್ ಬಿ. ರಾಜಶೇಖರ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಶ್ರೀ ಚೌಡೇಶ್ವರಿ ದೇವಾಲಯದ ಟ್ರಸ್ಟ್ ಅಧ್ಯಕ್ಷರಾದ ವಿಶ್ವನಾಥ್, ಕಾರ್ಯದರ್ಶಿ ಗೋವಿಂದರಾಜು, ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಮಾರ್, ತಾಲೂಕು ಬಿಜೆಪಿ ಹಿರಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಪುಟ್ಟಣ್ಣ, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಜಾನಕಿರಾಮ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ರಾಜೇಶ್, ರವಿ, ಮಂಜುನಾಥ್ ಸೇರಿದಂತೆ ಸಾವಿರಾರು ಜನರು ಊರ ಹಬ್ಬದಲ್ಲಿ ಭಾಗವಹಿಸಿದ್ದರು. ಜಾನಪದ ಕಲಾತಂಡಗಳ ವೈಭವದ ಮೆರವಣಿಗೆಯು ಎಲ್ಲರ ಗಮನ ಸೆಳೆಯಿತು. ಚುಂಚಶ್ರೀಗಳನ್ನು ಬೆಳ್ಳಿಯ ಸಾರೋಟಿಯಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಗ್ರಾಮಕ್ಕೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಮೈಸೂರಿನ ಡಾಕ್ಟರ್ ಶ್ರೀಧರ ಶರ್ಮಾ ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು.
ಆಸ್ತಿಕ ಮಹಾಶಯರ ಮಾಧ್ಯಮ ಸ್ನೇಹಿತರೆ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಹುಶಃ ಇವತ್ತೇನಾದ್ರೂ ಇಲ್ಲಿ ಬರದೇ ಹೋಗಿದ್ದಿದ್ರೆ ಕಾರಣಾಂತರದಿಂದ ಅವಡೆ ಮಿಸ್ಟೇಕ್ ಗ್ರೇಟ್ ಆಪರ್ಚುನಿಟಿ, ಒಂದು ಒಳ್ಳೆ ಅವಕಾಶವನ್ನು ಕಳ್ಕೊಂಡ್ಬಿಡ್ತಾ ಇದ್ದೀವಿ ಅನ್ಸುತ್ತೆ. ನಮ್ಮ ದೇಶದಲ್ಲಿ ಜನಗಳಿಗೆ ಕೊರತೆ ಇಲ್ಲ. ಚೈನಾವನ್ನ ಮೀರಿಸಿ ಈಗಾಗಲೇ ನಂಬರ್ 1 ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಆಗೋಗಿದೆ. ಹೌದಾ? ಜಗತ್ತಿನ ಬಹುದೊಡ್ಡ ಜನಸಂಖ್ಯೆ ಉಳ್ಳಂತ ದೇಶ ಅಂತ ಈಗಾಗಲೇ 146 ಕೋಟಿನ, ನಮಗೆ ಸ್ವಾತಂತ್ರ್ಯ ಬಂದಾಗ 33 ಕೋಟಿ, ಈಗ 146 ಕೋಟಿ. ಅದರ ಜೊತೆಯಲ್ಲಿಯೇ ಆಧುನಿಕವಾಗಿರ್ತಕ್ಕಂಥ ಆರ್ಥಿಕತೆಯು ಕೂಡ ಡೆವಲಪ್ ಆಗ್ತಾ ಇದೆ. ಕಳೆದ ವಾರ 2 ಸ್ಟ್ಯಾಟಿಸ್ಟಿಕ್ಸ್ ರಿಲೀಸ್ ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನೀವು ನೋಡಿರ್ಬೋದು, ನಮ್ಮ ದೇಶದ ಜನಸಂಖ್ಯೆ 146 ಕೋಟಿ. ಅಭಿವೃದ್ಧಿ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ನಮ್ಮ ದೇಶ ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ಎಕಾನಮಿ ಹೊಂದಿರತಕ್ಕಂಥ ದೇಶ, 4th ಬಿಗ್ಗೆಸ್ಟ್ ವರ್ಲ್ಡ್ ಎಕಾನಮಿ ಕಂಟ್ರಿ ಅಂತ ನಮ್ಮ ದೇಶ ಇದೆ. ಅದಕ್ಕೋಸ್ಕರ ಸಂತೋಷ ಪಡಬೇಕು. ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ, ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಈ ಮಾತು ಯಾಕೆ ಅಂದ್ರೆ, ಜನಗಳಿಗೇನು ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ. ಅದ್ರ ನಿಮ್ಮಷ್ಟು ಶ್ರದ್ಧೆ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಜನಗಳನ್ನ ಹುಡುಕೋದು ಕಷ್ಟ. ಅದಕ್ಕೋಸ್ಕರ ಇಷ್ಟೆಲ್ಲ ಸಂಖ್ಯೆ ಇರ್ತಕ್ಕಂಥ ನಮ್ಮ ಭಕ್ತರು ಇರೋ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಪಾವಗಡ ತಾಲೂಕಿನ ದೊಡ್ಡ ಜಾಲೋಡು ಗ್ರಾಮದ ಹೊರವಲಯದಲ್ಲಿರುವ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ನಿಧಿಗಳ್ಳರ ಚಳಕ ಹೆಚ್ಚಾಗಿದೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ನಿಧಿಗಳ್ಳರ ಕೈಚಳಕದಿಂದ ದೇವಸ್ಥಾನದ ಕಟ್ಟಡಕ್ಕೆ ಹಾನಿ ಉಂಟಾದ ಘಟನೆ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ದೊಡ್ಡ ಜಾಲೋಡು ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಪುರಾತನ ದೇವಸ್ಥಾನಗಳಲ್ಲಿ ಒಂದಾದ ವೇಣುಗೋಪಾಲಸ್ವಾಮಿ ದೇವಾಲಯ ದೊಡ್ಡ ಜಾಲೋಡು ಹೊರವಲಯದ ಕೆರೆಯ ಪಕ್ಕದಲ್ಲಿರುವ ಕಾರಣ ಪದೇ ಪದೇ ನಿಧಿ ಆಸೆಗೆ ದೇವಸ್ಥಾನವನ್ನ ಧ್ವಂಸಗೊಳಿಸುವ ಪ್ರಯತ್ನ ನಡೆಯುತ್ತಿದೆ. ಈ ಹಿಂದೆಯೂ ಕೂಡ ನಿಧಿಗಳ್ಳರಿಂದ ದೇವಾಲಯದಲ್ಲಿ ಇದ್ದ ದೇವರ ಮೂರ್ತಿಗಳು ಹಾಗೂ ದೇವಸ್ಥಾನದ ಗೋಪುರಕ್ಕೆ ಹಾನಿಯಾಗಿದ್ದರಿಂದ ಊರಿನ ಗ್ರಾಮಸ್ಥರು ದೇವಸ್ಥಾನಕ್ಕೆ ಬೀಗ ಹಾಕಿದ್ದರು. ಪಾಳು ಬಿದ್ದ ದೇವಸ್ಥಾನಕ್ಕೆ ಯಾರು ಬರದಿರುವುದನ್ನು ನೋಡಿಕೊಂಡು ದೇವಾಲಯದ ಒಳಗೆ ಬಂಡೆಯನ್ನು ತೆಗೆದು ಸುರಂಗ ತೋಡಲು ಯತ್ನಿಸಿದ್ದಾರೆ. ಆದರೆ ಪುರಾತನ ದೇವಾಲಯವಾದ ಕಾರಣ ಕಲ್ಲುಗಳಿಂದ ನಿರ್ಮಾಣವಾಗಿದ್ದ ಕಾರಣ ಸುರಂಗ ತೋಡುವ ಪ್ರಯತ್ನ ಅರ್ಧಕ್ಕೆ ನಿಲ್ಲಿಸಿ ಪರಾರಿಯಾಗಿದ್ದಾರೆ. ಪುರಾತನ ದೇವಸ್ಥಾನದಲ್ಲಿ ನಿಧಿಯಾಸೆಗೆ ದೇವಸ್ಥಾನದ ಕಟ್ಟಡಗಳನ್ನು ಒಡೆಯುತ್ತಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಮುಜರಾಯಿ ಇಲಾಖೆ ಅಧಿಕಾರಿಗಳು ಪುರಾತನವಾದ ಕಟ್ಟಡವನ್ನು ಉಳಿಸಬೇಕೆಂದು ಆಗ್ರಹಿಸಿದ್ದಾರೆ. ವೈಎನ್ ಹೊಸಕೋಟೆ ಹೋಬಳಿಯ ದೊಡ್ಡಜಾಲೋಡು ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿತ್ತು. ಆ ದೇವಸ್ಥಾನಕ್ಕೆ ಹಿಂದೆ ನಿಧಿಗಾರರು ಬಂದು ವಿಗ್ರಹನ ಎತ್ಕೊಂಡು ಹೋಗಿದ್ರು. ಮತ್ತೆ ಅವತ್ತಿಂದ ಈ ದೇವಸ್ಥಾನ ಪಾಳು ಬಿದ್ದಿತ್ತು. ಅವತ್ತಿಂದ ಯಾರು ಇದು ಗ್ರಾಮಸ್ಥರಾಗಲಿ ಯಾರೇ ಆಗಲಿ ಇದ್ರ ಕಡೆ ಗಮನ ಕೊಟ್ಟಿಲ್ಲ. ಮೊನ್ನೆ 2 ದಿನ 3 ದಿನ ಮುಂದೆ ರಾತ್ರಿ ಬಂದು ದೇವಸ್ಥಾನದ ನಿಧಿಗಾಗಿ ಅದೆಲ್ಲ ಅದನ್ನೆಲ್ಲ ತೋಡ್ಬಿಟ್ಟು ಅದನ್ನೆಲ್ಲ ಬಂಡೆ ಎಲ್ಲ ಎತ್ತಿಕ್ಕೆ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಬಂದು ಇದನ್ನ ನೋಡ್ಕೊಂಡು ಇದಕ್ಕೆ ವ್ಯವಸ್ಥೆ ಮಾಡ್ಕೊಡೋಕಂತ ಕೇಳ್ತಿದ್ವಿ. ಈಗ ಈ ಹಿಂದೆ ಏನ್ ಕಳ್ತನ ಆಗಿತ್ತು ದೇವಸ್ಥಾನದಲ್ಲಿ? ದೇವಸ್ಥಾನದ ವಿಗ್ರಹ ತಗೊಂಡೋಗಿದ್ರು. ವಿಗ್ರಹ ಹೊಡೆದಾಗ್ಬಿಟ್ಟು ವಿಗ್ರಹ ತಗೊಂಡೋಗಿದ್ರು ಆಂಧ್ರದವರು. ಅದನ್ನ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಆ ವಿಗ್ರಹ ತರಿಸ್ಕೊಂಡು ಊರಲ್ಲೇ ಇಟ್ಕೊಂಡಿದ್ವಿ. ಎಲ್ಲಿ ಕಂಪ್ಲೇಂಟ್ ಆಗಿದೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆಯಾ? ಪೊಲೀಸರು ಬಂದ್ಬಿಟ್ಟು ತಿಮ್ಮಾಪುರದಾಗಿದ್ರೆ ಅಲ್ಲಿಂದ ತರಿಸ್ಕೊಂಡು ಊರಲ್ಲಿ ಇಟ್ಕೊಂಡಿದ್ವಿ. ಮತ್ತೆ ನಿಧಿಗಾರರು ಬಂದು ಇದನ್ನೆಲ್ಲ ಹೊಡೆದ್ಬಿಟ್ಟು ನಿಧಿಗಾಗಿ ಅವರು ಮಾಡಿದ್ದಾರೆ. ಏನ್ ಪ್ರತಿ ಬಾರಿ ಇದೇ ದೇವಸ್ಥಾನ ಟಾರ್ಗೆಟ್ ಮಾಡ್ತಾರಲ್ಲ, ಯಾಕೆ? ಇದು ನಿಧಿ ಐತಂದ ಇದು ಸುಮಾರು ಅಂದ್ರೆ ಹೊಯ್ಸಳರ ಕಾಲದ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತೆ ಕಮ್ದೂರ್ ಮಲ್ಲೇಶನ್ ದೇವಸ್ಥಾನ ಎರಡು ಒಬ್ಬರೇ ಅಂತ ಕಟ್ಟಿರೋದು. ಅದರಿಂದ ಇದ್ರಲ್ಲಿ ನಿಧಿ ಇರ್ಬೋದೇನೋ ಅಂತ ಹೇಳಿ ಆ ತರ ಮಾಡ್ತಿದ್ದಾರೆ. ಓಕೆ. ಈ ಅಧಿಕಾರಿಗಳ ಭೇಟಿ ಕೊಟ್ಟಿಲ್ವಾ? ಯಾವ ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ಲ. ಇನ್ನು ಮಾಹಿತಿ ತಿಳಿದೈತಿಲ್ಲ, ಗೊತ್ತಿಲ್ಲ. ಈಗ ನಾವೇ ಕಂಪ್ಲೇಂಟ್ ಕೊಡ್ಬೇಕಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ಸ್. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಮಿನಿ ವಿಧಾನಸೌಧದಲ್ಲಿರುವ ಶೌಚಾಲಯ ಗಬ್ಬು ನಾರುತ್ತಿದ್ದು ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಇತ್ತೀಚೆಗೆ ಉದ್ಘಾಟನೆಗೊಂಡ ನೂತನ ತಾಲೂಕು ಮಿನಿ ವಿಧಾನಸೌಧದಲ್ಲಿರುವ ಶೌಚಾಲಯ ಗಬ್ಬು ನಾರುತ್ತಿದೆ. ಈ ಹಿಂದೆ ಹಲವು ಬಾರಿ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದರೂ ಕೂಡ ನಿರ್ವಹಣೆ ಕಾರ್ಯ ಆಗದೆ ಈಗಲೂ ಗಬ್ಬು ನಾರುತ್ತಿದೆ. ದಿನನಿತ್ಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನತೆ ಮಿನಿ ವಿಧಾನಸೌಧಕ್ಕೆ ರೇಷನ್ ಕಾರ್ಡ್, ಸಬ್ ರಿಜಿಸ್ಟರ್ ಮತ್ತು ಇತ್ಯಾದಿ ಸರ್ಕಾರಿ ಸೌಲಭ್ಯ ಪಡೆಯಲು ಭೇಟಿ ನೀಡಿದರೆ ಗಬ್ಬು ನಾರುತ್ತಿರುವ ಶೌಚಾಲಯದಿಂದ ಮೂಗು ಮುಚ್ಚಿ ಓಡಾಡುವ ಸಂದರ್ಭ ಎದುರಾಗಿದೆ.
ತಾಲೂಕು ಕಚೇರಿಗೆ ಅಂಬೇಡ್ಕರ್ ಸೇನೆ ಉಡುಪಿ ಜಿಲ್ಲಾಧೀಶರಾದ ಸತೀಶ್ ಕಂಚಗೋಡು ಕೆಲಸದ ನಿಮಿತ್ತ ಭೇಟಿ ನೀಡಿದ ವೇಳೆ ಗಬ್ಬು ನಾರುತ್ತಿರುವ ಶೌಚಾಲಯದ ಅವ್ಯವಸ್ಥೆ ನೋಡಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಹೌದು, ಇಂತಹ ಅವ್ಯವಸ್ಥೆಯಾಗಿ ಕೆಲಸ ಮಾಡಿರುವ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಬೈಂದೂರು ಕ್ಷೇತ್ರದ ಶಾಸಕರು ಇತ್ತ ಕಡೆ ಗಮನ ಹರಿಸಿ ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ನಾವು ಇವತ್ತು ಬೈಂದೂರಿನ ಮಿನಿ ವಿಧಾನಸೌಧದಲ್ಲಿದ್ದೇವೆ. ಮಿನಿ ವಿಧಾನಸೌಧದಲ್ಲಿ ಈ ಹಿಂದೆ ಕೂಡ ಬಂದಾಗಲೂ ಹೊಸ ಕಟ್ಟಡ ಇದೆ. ಈ ಹಿಂದೆ ಬಂದಾಗಲೂ ಟಾಯ್ಲೆಟ್, ಶೌಚಾಲಯ ಯಾವ ರೀತಿ ಗಬ್ಬು ನಾರ್ತಿತ್ತು ಅಂದರೆ ಅದು ಶೌಚಾಲಯಕ್ಕೆ ಹೋಗೋದು ಬಿಡಿ, ಅದರ ಪಕ್ಕದಿಂದ ನಡ್ಕೊಂಡು ಹೋಗ್ಲಿಕ್ಕೂ ಆಗ್ತಾ ಇರಲಿಲ್ಲ. ಆ ರೀತಿ ಗಬ್ಬು ನಾರ್ತಾ ಇತ್ತು. ಅದನ್ನು ನಾವು ನಮ್ಮ ಶಾಸಕರಿಗಾಗಲಿ ಅಥವಾ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿ ತಿಳಿಸಿದಾಗ ನ್ಯೂಸ್ ಸಂಗಮಕ್ಕಾಗಿ ದಾಮೋದರ್, ಕುಂದಾಪುರ. ಕೆಆರ್ಪೇಟೆ ತಾಲೂಕಿನ ಬಿಜೆಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಜ್ಞಾನಾಂಕುರ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು. ವಿನಯವಂತಿಕೆ, ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕೆಂದು ಮೈಸೂರಿನ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾದ ಟಿ ಗೋವಿಂದಯ್ಯ ಮನವಿ ಮಾಡಿದರು. ಕೆಆರ್ಪೇಟೆ ತಾಲೂಕಿನ ಬಿಜೆಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಆಯೋಜಿಸಿದ್ದ ಜ್ಞಾನಾಂಕುರ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಕ್ಕಳಿಗೆ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನು ಕೊಡಿಸಿ ನಮ್ಮ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯಾಗಿ ಕೊಡುಗೆ ನೀಡುವ ಸಂಕಲ್ಪ ಮಾಡಬೇಕೆಂದು ಮನವಿ ಮಾಡಿದರು. ಬಿಜೆಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ತಾಯಿ ಶಾರದೆಯ ಕೃಪೆಯು ದೊರೆಯುವಂತೆ ಮಾಡಲು ಜ್ಞಾನಾಂಕುರ ಕಾರ್ಯಕ್ರಮವು ವರದಾನವಾಗಿದೆ ಎಂದು ನ್ಯಾಯಾಧೀಶರಾದ ಗೋವಿಂದಯ್ಯ ಅಭಿಮಾನದಿಂದ ಹೇಳಿದರು. ಬಿಜೆಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಮಾತನಾಡಿ, ಇಂದಿನ ಸಮಾಜಕ್ಕೆ ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ಯುವಜನರ ಅವಶ್ಯಕತೆ ಇದೆ. ನಾವು ನಮ್ಮ ಮಕ್ಕಳಿಗಾಗಿ ಹಣ, ಅಂತಸ್ತು, ಆಸ್ತಿ ಸಂಪಾದನೆ ಮಾಡಿ ಕೂಡಿಡುವ ಬದಲಿಗೆ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನು ಕೊಡಿಸಿ ನಮ್ಮ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯಾಗಿ ಕೊಡುಗೆ ನೀಡುವ ಸಂಕಲ್ಪ ಮಾಡಬೇಕೆಂದು ಮನವಿ ಮಾಡಿದರು. ಹಿರಿಯ ರಾಜಕೀಯ ಮತ್ಸದಿಗಳಾದ ಬಿಎಲ್ ದೇವರಾಜು, ಬಿ ನಂಜಪ್ಪ, ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ, ನೋಟರಿಗಳಾದ ವಿಜಯ್ ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಶಿಡನೆರೆ ಅಂಬರೀಶ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಹರಿಚರಣ್ ತಿಲಕ್, ಪುರಸಭೆ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್, ಬಸ್ ಸಂತೋಷ್ ಕುಮಾರ್, ಟೈಲರ್ ದಿನೇಶ್, ಪ್ರಾಂಶುಪಾಲ ಪ್ರಸಾದೇಗೌಡ, ರಾಮಚಂದ್ರ ಸೇರಿದಂತೆ ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗೋಪಮಾಗ್ರಾಮಯಾಮಿ ದಿವ್ಯಾಮೃಣಾನಂದ್ರೆ ಆತ್ಮೇಂದ್ರ ಸಮರ್ಪಯಾಮಿ ಆತ್ಮೇಂದ್ರ ಸಮರ್ಪಯಾಮಿ ಸದಾ ಮಹಾಗಣಪತಿ ದೇವತಾಭ್ಯಾಂ ಸತ್ಯಂ ದುರ್ದೇನಃ ಮಾರ್ಗದರ್ಶನವನ್ನು ನೀಡಿದ್ರು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಪ್ಪ ಅಂದ್ರೆ, ನಿಮ್ಮ ಮಕ್ಕಳನ್ನ ಅಕ್ಷರಾಭ್ಯಾಸ ಮಾಡಿಸಿದ್ರಿ, ವಿದ್ಯಾಭ್ಯಾಸವನ್ನು ಕೂಡ ಪೂರ್ಣಗೊಳಿಸ್ತೀರಿ. ಅಕ್ಷರಾಭ್ಯಾಸ ಮಾಡಿಸೋದು ಅಥವಾ ವಿದ್ಯಾಭ್ಯಾಸವನ್ನು ಕಳಿಸೋದು ಅಂಕಪಟ್ಟಿಯಿಂದ ತಗೊಂಡು ಪದವಿ ತಗೊಳ್ಳೋದು ಅಷ್ಟೇ ವಿದ್ಯಾಭ್ಯಾಸ ಅಲ್ಲ. ತಂದೆ ತಾಯಿಗಳಾದ ನೀವು, ಪೋಷಕರಾದ ನೀವು ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನ ಮತ್ತೆ ಹಿರಿಯರಿಗೆ ಗೌರವ ಕೊಡೋದನ್ನ, ಪೂಜ್ಯರಿಗೆ ನಮಸ್ಕರಿಸೋದನ್ನ, ಮತ್ತೆ ಸಮಾಜದಲ್ಲಿ ಇತರರಿಗೆ ಅಸಹಾಯಕರಿಗೆ ಸಹಾಯ ಮಾಡೋದನ್ನ ಮೊದಲು ಕಲಿಸ್ಬೇಕು. ಇಂಥ ಗುಣಗಳನ್ನ ಮಕ್ಕಳಿಗೆ ಕಲಿಸಿದ್ರೆ ನಿಮ್ಗೆ ನಿಮ್ಮ ಮನೆಗೆ ಒಳ್ಳೆಯ ಹೆಸರು ಬರ್ತದೆ. ಸಣ್ಣ ಒಂದು ಉಪಕಥೆಯನ್ನು ಹೇಳ್ತಾ ನಿಮಗೆ ಈ ದಿನದ ಮಹತ್ವವನ್ನು ತಿಳಿಸ್ತೀನಿ. ಒಬ್ಬ ಅಪ್ಪ ಅಮ್ಮ ಸಂತೆಗೆ ಹೋಗಿದ್ರಂತೆ. ಸಂತೆ ಹೋಗ್ಬೇಕಾದ್ರೆ ತಮ್ಮ ಮಗನ ಹೆಗಲ ಮೇಲೆ ಕುಣಿಸ್ಕೊಂಡು ಸಂತೆ ಎಲ್ಲ ಸುಧಾಡ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಅಜ್ಜಿ ತಲೆ ಮೇಲೆ ಮಾರಣನ್ನ ಹೊತ್ಕೊಂಡು ಹೋಗ್ಬೇಕಾದ್ರೆ ಆ ಮಗು ಒಂದು ಮಾರಣನ್ನ ಕೈಲಿ ಎತ್ಕೋದಂತೆ. ಆ ಮಗು ಮಾರಣ ಕೈಲಿ ಎತ್ಕೊಂಡು ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮ ನೋಡ್ತಾರೆ, ಮಗು ಕೈಲಿ ಮಾರಣ ಇದೆ. ಮಾರಣ ಇದ್ದಾಗ ನೋಡಿ ಖುಷಿಗೊಂಡು, ಎರಡು ಕೈ ಇತ್ತಲ್ಲ, ಎರಡು ಕೈಲಿ ಯಾಕೆ ಮಾರಣ ಎತ್ಕೊಳ್ಳ, ಒಂದೇ ಒಂದು ಕೈಯಲ್ಲಿ ಮಾರಣ ಎತ್ಕೊಂಡಿದ್ಯಾ, ಎರಡು ಕೈಲಿ ಎತ್ಕೊಂಡಿದ್ರೆ ತುಂಬಾ ಅನುಕೂಲ ಆಗ್ತದಲ್ಲ ಅಂತ ಮಗುನ ಪ್ರೋತ್ಸಾಹ ಮಾಡ್ತಾರೆ. ಅಂದ್ರೆ ಆ ಮಗುನ ಕಳ್ತನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಜೀವನದಲ್ಲಿ ಆ ಮಗ ವಿದ್ಯಾಭ್ಯಾಸ ಕಡೆ ಗಮನ ಕೊಡದ್ರೆ ಮುಂದೆ ದರೋಡೆಕೋರನಾಗಿ ಕಳ್ತನ ಮಾಡೋದನ್ನ, ಸುಲಿಗೆ ಮಾಡೋದನ್ನೇ ಅಭ್ಯಾಸ ಮಾಡ್ಕೊತಾನೆ. ಕೊನೆಗೊಂದಿನ ಆತ ಹೀನವಾದ ಕೃತ್ಯವನ್ನು ಮಾಡಿ ನ್ಯಾಯಾಲಯದಲ್ಲಿ ಶಿಕ್ಷೆಗೊಳಪಟ್ಟಾಗ ಅವನಿಗೆ ನೇಣಾಕ್ಬೇಕು, ನಿನ್ನ ಕೊನೆ ಆಸೆ ಏನಪ್ಪ ಅಂತ ಕೇಳಿದಾಗ ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಕೇಳ್ತದ. ನಮಗ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಕೇಳ್ಕೊಂಡಾಗ ಜೈಲನ್ನು ಪೊಲೀಸರು ಕತ್ತರೆ ಮೋಸ್ಟ್ಲಿ ಅವ್ರ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅಂತ ಅನ್ಸ್ಕೊಂಡಿರ್ಬೇಕು. ಕರ್ಸಪ್ಪ ಅಪ್ಪ ಅಮ್ಮನ ಅಂತ ಕರೆಸಿ
ಮುಂದೆ ಬಿಡ್ತಾರೆ. ಆಗ ಹುಡುಗ ಏನ್ ನೇಣಿಗೆ ಸೆಂಡಬೇಕ ಹುಡುಗ ಅಪ್ಪ ಅಮ್ಮ ಕೆನ್ನೆ ಹೊಡಿತಾನೆ. ನೀವು ನನ್ನ ಚಿಕ್ಕ ಹುಡುಗ ಆಗಿದ್ದಾಗ ಮಾರಣ ಎತ್ಕೊಂಡಾಗ ನನ್ನನ್ನು ಪ್ರೋತ್ಸಾಹ ಮಾಡಿ ಕಣ್ಣಾಗೋದಕ್ಕೆ ದರೋಡೆಕೋರನಾಗಿ ನೀವು ನನ್ನ ಪ್ರೋತ್ಸಾಹ ಮಾಡಿದ್ರಿ. ಅವತ್ತು ನನಗೇನಾದ್ರು ಕೆನ್ನೆ ಹೊಡೆದು ತಪ್ಪು, ಇಂಥ ಕೆಲಸ ಎಲ್ಲ ಮಾಡಬಾರ್ದು, ನೀವು ಬೇರೆಯವ್ರಿಗೆ ಅನ್ಯಾಯ ಮಾಡೋದು ಅಥವಾ ಬೇರೆಯವ್ರಿಗೆ ನಷ್ಟ ಉಂಟು ಮಾಡೋದು ಅಂತ ನನಗೆ ತಿಳಿವಳಿಕೆ ಹೇಳಿದ್ರೆ ನಾನು ಇವತ್ತು ದರೋಡೆಕೋರನ ಆಗ್ತಿರಲಿಲ್ಲ ಅಥವಾ ಶಿಕ್ಷೆಗೆ ಒಳಪಡ್ತಿರ್ಲಿಲ್ಲ. ಆದ್ರಿಂದ ನೀವು ನಾನು ದರೋಡೆಕೋರನ ಕಾರಣ ಆದ್ರಿ ಅಂತ ಮಗು ಅಪ್ಪ ಅಮ್ಮನ ತಿಳಿಸ್ತಾಳೆ. ಆದ್ರಿಂದ ಸ್ನೇಹಿತರು ತಾವು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪಟ್ಟಣದಲ್ಲಿ ಹಿರಿಯ ರಾಜಕೀಯ ಮುತ್ಸದ್ದಿ ತುರುವೇಕೆರೆ ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ ದಂಪತಿಗಳ 48ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕ ಹಿರಿಯ ರಾಜಕೀಯ ಮತ್ಸಂದಿ ಎಂಡಿ ಲಕ್ಷ್ಮೀನಾರಾಯಣ ಹಾಗೂ ಶ್ರೀಮತಿ ಭಾಗ್ಯಲಕ್ಷ್ಮೀ ನಾರಾಯಣ ದಂಪತಿಗಳ 48ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯನ್ನು ಕೆಆರ್ಪೇಟೆಯಲ್ಲಿ ಅಭಿಮಾನಿಗಳ ಸಮಕ್ಷಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ, ಉದ್ಯಮಿ ಡಾಕ್ಟರ್ ಬಿ ರಾಜಶೇಖರ್, ಭರತ್, ಶಿಲ್ಪ ಭರತ್, ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ವಿಶ್ರಾಂತ ಪ್ರಾಂಶುಪಾಲ ಎಸ್ಪಿ ಲೋಕೇಶ್, ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಅವರು ಲಕ್ಷ್ಮಣನಾರಾಯಣ ದಂಪತಿಗಳಿಗೆ ಶಾಲು ಹೊದಿಸಿ ಏಲಕ್ಕಿ ಹಾರ ಸನ್ಮಾನಿಸಿ ಗೌರವಿಸಿ ಆದರ್ಶ ದಂಪತಿಗಳು 100 ಕಾಲ ಆರೋಗ್ಯವಂತಾಗಿರಿ, ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಸಾರ್ಥಕ ಜೀವನ ನಡೆಸುವ ಶಕ್ತಿಯನ್ನು ತಾಯಿ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರು ನೀಡಿ ರಕ್ಷಿಸಿ ಕಾಪಾಡಲಿ ಎಂದು ಶುಭ ಕೋರಿದರು. ತುರುವೇಕೆರೆ ಕ್ಷೇತ್ರದಲ್ಲಿ ಸಾವಿರಾರು ಅಭಿಮಾನಿಗಳ ಸಮಕ್ಷಮದಲ್ಲಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದರು. ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಕೆಆರ್ಪೇಟೆ ತಾಲೂಕಿನ ಕೊರಟೀಕೆರೆಯ ಶ್ರೀ ರಾಮಲಿಂಗೇಶ್ವರ ಚೌಡೇಶ್ವರಿ ಅಮ್ಮನವರ ಊರ ಹಬ್ಬದಲ್ಲಿ ಭಾಗವಹಿಸಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ ರಾಜಶೇಖರ್ ದಂಪತಿಗಳ ಒತ್ತಾಯದಿಂದ ಇಲ್ಲಿಯೂ ಸರಳವಾಗಿ ವಿವಾಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಅಭಿನಂದನೆ ಸ್ವೀಕರಿಸಿದ್ದೇವೆ ಎಂದು ಲಕ್ಷ್ಮೀನಾರಾಯಣ ಹೇಳಿದರು. ಒಳ್ಳೆ ರಾಜ್ಯ ಮಟ್ಟದ ಜವಾಬ್ದಾರಿಯುತ ಸ್ಥಾನದಲ್ಲಿ ಅಧಿಕಾರದಲ್ಲಿ ತಾಯಿ ಚೌಡೇಶ್ವರಿಯ ಕೃಪೆ ಆಶೀರ್ವಾದ ಅವರಿಗೆ ಯಾವಾಗಲೂ ಕೂಡ ಇರಲಿ. ಲಕ್ಷ್ಮೀನಾರಾಯಣ ಅವರು ಮತ್ತೆ ಜನನಾಯಕರಾಗಿ ಜನಸೇವಕರಾಗಿ ಹೊರಹೊಮ್ಮುವ ಶಕ್ತಿಯನ್ನ ತಾಯಿ ಚೌಡೇಶ್ವರಿ ದೇವಿ ನೀಡಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಕ್ರೀಡಾ ಶಾಲೆಯ ಅಸ್ಟ್ರೋ ಟರ್ಫ್ ಹಾಕಿ ಮೈದಾನದಲ್ಲಿ ಅಖಿಲ ಭಾರತೀಯ ಸೈನಿಕ ಶಾಲೆಗಳ ಹಾಕಿ ಪಂದ್ಯಾವಳಿ ನಡೆಯಿತು. ಸೈನಿಕ ಶಾಲೆ ಕೊಡಗಿನ ಆತಿಥ್ಯದಲ್ಲಿ ಕೂಡಿಗೆಯ ಕ್ರೀಡಾ ಶಾಲೆಯ ಅಸ್ಟ್ರೋಟರ್ಫ್ ಹಾಕಿ ಮೈದಾನದಲ್ಲಿ ಅಖಿಲ ಭಾರತೀಯ ಸೈನಿಕ ಶಾಲೆಗಳ ಗುಂಪು ಹೆಚ್ ವಿಭಾಗದ ಹಾಕಿ ಪಂದ್ಯಾವಳಿ 2025ರ ಹಾಕಿ ಪಂದ್ಯಾವಳಿಯನ್ನ ಜೂನ್ 9ರಿಂದ 13ರವರೆಗೆ ಆಯೋಜಿಸಲಾಗಿತ್ತು. ಪ್ರಸ್ತುತ ಪಂದ್ಯಾವಳಿಯಲ್ಲಿ ಕೇರಳದ ಸೈನಿಕ ಶಾಲೆ ಕದಕೂಟಂ, ಆಂಧ್ರಪ್ರದೇಶದ ಸೈನಿಕ ಶಾಲೆ ಕಲಿಕಿರಿ, ತಮಿಳುನಾಡಿನ ಸೈನಿಕ ಶಾಲೆ ಅಮರಾವತಿ ನಗರ ಮತ್ತು ಅತಿಥೇಯ ತಂಡವಾದ ಸೈನಿಕ ಶಾಲೆಯ ಕೊಡಗು ಭಾಗವಹಿಸಿದ್ದವು. ಇದರೊಂದಿಗೆ ಪಂದ್ಯಾವಳಿಯಲ್ಲಿ ಪ್ರತಿ ಶಾಲೆಯಿಂದ ಬಾಲಕರ ಜೂನಿಯರ್, ಬಾಲಕರ ಸಬ್ ಜೂನಿಯರ್ ಹಾಗೂ ಬಾಲಕಿಯರ ಜೂನಿಯರ್ ಎಂಬ 3 ತಂಡಗಳಿದ್ದವು. ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭವು ಜೂನ್ 9ರಂದು ಜರುಗಿತು. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಾಲೆಯ ಪ್ರಭಾರ ಪ್ರಾಂಶುಪಾಲರಾಗಿದ್ದ ಸ್ಕ್ವಾಡ್ರನ್ ಲೀಡರ್ ಮೊಹಮ್ಮದ್ ಶಾಜಿ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಭಾಗವಹಿಸಿದ ತಂಡಗಳು ಮನೋಜ್ಞವಾದ ಪಥಸಂಚಲನ ನಡೆಸಿಕೊಳ್ಳುವುದರೊಂದಿಗೆ ಪ್ರತಿಜ್ಞೆ ವಿಧಿ ಬೋಧಿಸಿದರು. ಈ ಪಂದ್ಯಾವಳಿಯಲ್ಲಿ ಜೂನಿಯರ್ ವಿಭಾಗದಿಂದ ಸೈನಿಕ ಶಾಲೆ ಕಜಕೂಟಂ, ಸಬ್ ಜೂನಿಯರ್ ವಿಭಾಗದಿಂದ ಸೈನಿಕ ಶಾಲೆ ಅಮರಾವತಿ ನಗರ ಹಾಗೂ ಬಾಲಕಿಯರ ಜೂನಿಯರ್ ವಿಭಾಗದಿಂದ ಸೈನಿಕ ಶಾಲೆ ಕಲಿಕಿರಿ ಪ್ರಥಮ ಸ್ಥಾನವನ್ನು ಪಡೆದವು. ಆತಿಥೇಯ ಶಾಲೆಯಾಗಿದ್ದ ಸೈನಿಕ ಶಾಲೆ ಕೊಡಗು ಉತ್ತಮ ಪ್ರದರ್ಶನ ನೀಡಿ 2ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿತು. ಈ ಸಾಧನೆಯು ಕಳೆದ ವರ್ಷದ ಸಾಧನೆಗಿಂತ ಉತ್ತಮವಾದ ಸಾಧನೆಯಾಗಿದೆ. ಇದೇ ಸಂದರ್ಭದಲ್ಲಿ ವಿಜೇತ ತಂಡಗಳಿಗೆ ಪಾರಿತೋಷಕ, ಪದಕ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿ, ಭಾಗವಹಿಸಿದ ಸೈನಿಕ ಶಾಲೆಗಳ ಮೇಲ್ವಿಚಾರಕರು, ಶಾಲೆಯ ಎನ್ಸಿಸಿ ಸಿಬ್ಬಂದಿ ವರ್ಗ, ದೈಹಿಕ ಶಿಕ್ಷಕರು ಹಾಗೂ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕೊರಟೀಕೆರೆ ಗ್ರಾಮದಲ್ಲಿ 15 ವರ್ಷದ ನಂತರ ಗ್ರಾಮಸ್ಥರೆಲ್ಲರೂ ಸೇರಿ ಊರ ಹಬ್ಬವನ್ನು ಆಚರಿಸಿದರು. 15 ವರ್ಷಗಳ ನಂತರ ಕೆಆರ್ಪೇಟೆ ತಾಲೂಕಿನ ಕೊರಟೀಕೆರೆ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಒಂದಾಗಿ ಸುತ್ತಮುತ್ತಲಿನ ಗ್ರಾಮದ ದೇವರುಗಳ ಉತ್ಸವ ಮೂರ್ತಿಗಳನ್ನು ಕರೆಸಿ ಬೆಳ್ಳಿಯ ಸರೋಟಿನಲ್ಲಿ ಮೆರವಣಿಗೆ ಮಾಡಿ ಸಮಾಜಕ್ಕೆ ಏಕತೆಯ ಸಂದೇಶವನ್ನು ನೀಡಿರುವುದು ನಾಗರಿಕ ಸಮಾಜಕ್ಕೆ ಮಾದರಿ ಆಗದಲ್ಲದೆ ರಾಷ್ಟ್ರೀಯ ಭಾವೈಕ್ಯತೆಯ ಸಂದೇಶ ಸಾರಿದೆ. ಹಬ್ಬ ಹಾಗೂ ಜಾತ್ರೆಯ ಸಂಭ್ರಮದಲ್ಲಿ ಎಲ್ಲ ಜಾತಿ ಹಾಗೂ ವರ್ಗಗಳ ಜನರು ಭೇದ ಭಾವವಿಲ್ಲದೆ
ಒಂದಾಗಿ ಹಬ್ಬವನ್ನು ಸಂತೋಷದಿಂದ ಆಚರಿಸಿರುವುದು ಗ್ರಾಮದ ಒಗ್ಗಟ್ಟನ್ನು ತಿಳಿಸಿದೆ ಎಂದು ಲಕ್ಷ್ಮೀನಾರಾಯಣ ಅಭಿಮಾನದಿಂದ ಹೇಳಿದರು. ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ. 1 ವಾರಗಳ ಕಾಲ ಗ್ರಾಮದಲ್ಲಿ ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶ ನೀಡದೆ ಗ್ರಾಮ ದೇವತೆಯ ಹಬ್ಬವನ್ನು ಎಲ್ಲರೂ ಒಂದಾಗಿ ಸಡಗರ ಸಂಭ್ರಮದಿಂದ ಆಚರಿಸಿದ್ದು ವಿಶೇಷವಾಗಿದೆ ಎಂದರು. ಹಂಪಿ ಹೇಮಕೂಟದ ದೇವಾಂಗ ಗುರುಪೀಠದ ಜಗದ್ಗುರುಗಳಾದ ಶ್ರೀ ದಯಾನಂದಪುರಿ ಸ್ವಾಮೀಜಿ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ, ಬೇಡದಹಳ್ಳಿ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ, ಮಹಿಳಾ ಹೋರಾಟಗಾರ್ತಿ ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ, ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್, ಭಾರತೀಪುರ ಪುಟ್ಟಮ್ಮ, ಉದ್ಯಮಿ ಡಾಕ್ಟರ್ ಬಿ ರಾಜಶೇಖರ್, ಭರತ್ ಶಿಲ್ಪ ಭರತ್ ಸೇರಿದಂತೆ ಸಾವಿರಾರು ಜನರು ಊರು ಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿದರು. ಏಕೆಂತಂದ್ರೆ ಆ ಒಂದು ಸಂಸ್ಕೃತಿಯನ್ನು ತಾವೆಲ್ಲರೂ ಕೂಡ ಅಳವಡಿಸ್ಕೊಂಡಿರ್ತಕ್ಕಂಥದ್ದು, ಎಲ್ಲರನ್ನ ಪ್ರೀತಿ ವಿಶ್ವಾಸದ ಮೂಲಕ, ಅದು ಯುವಕರಿರ್ಬೋದು, ಹಿರಿಯರಿರ್ಬೋದು, ಮಾತೆಯರಿರ್ಬೋದು, ಯಾರು ಕೂಡ ಯಾವುದೇ ತರಹದ ವಿಭಿನ್ನವಾಗಿರ್ತಕ್ಕಂಥ ಮಾತನಾಡದಲೆ ಇವತ್ತು ತಾವು ಕಾರ್ಯಕ್ರಮವನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಆ ತಾಯಿ ಮಾತೆ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನಿಗೆ ಸಂತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು. ಆ ಹಿನ್ನೆಲೆ ಒಳಗಡೆ ನಿಜವಾಗ್ಲೂ ಕೂಡ ಕೊರಟಗೆರೆ ಗ್ರಾಮಸ್ಥರಿಂದ ಅಥವಾ ಈ ಗ್ರಾಮ ಪಂಚಾಯಿತಿಯಿಂದ ಅಥವಾ ಈ KR ತಾಲೂಕಿನಿಂದ ಕಲಿಬೇಕಾಗಿರ್ತಕ್ಕಂಥ ಅಂಶಗಳು ಬಹಳಷ್ಟಿದೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಕಾರ್ಯಕ್ರಮ ನಿಮ್ಮಲ್ಲಿ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನನ್ನನ್ನು ಕರೆದ್ರೆ ನಾವು ಇದೇ ರೀತಿ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪ್ರೀತಿ ವಿಶ್ವಾಸ ಮಮತೆ ಮಮಕಾರದ ಮೂಲಕ ನೀವು ಕೊಡ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ತಾಯಿಗೆ ಶರಣ ಮಾಡಿ ಮುಂದಿನ ದಿನಮಾನಗಳಲ್ಲಿ ಮುಂದಿನ ನಮ್ಮ ಯುವ ಬಂಧುಗಳಿಗೆ ಮಕ್ಕಳಿಗೆ ಆಶೀರ್ವಾದ ಮಾಡಿ ಎಲ್ಲರನ್ನೂ ಕೂಡ ಉನ್ನತ ಹುದ್ದೆಗೆ ಏರಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಬೆಟ್ಟ ವೇಳೆ ಇಲ್ಲ. ಯಾಕೆಂದ್ರೆ ಎಲ್ಲ ಪರಮ ಪೂಜ್ಯರು ಕೂಡ ಮತ್ತು ಇನ್ನು ಅನೇಕ ಹಿರಿಯರು ವೇದಿಕೆ ಮಾಡಿರ್ತಕ್ಕಂಥ ಅನೇಕ ದೂರಗಳಿಂದ ಬಂದಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಕೂಡ ಬಂದಿದ್ದಾರೆ. ಅವರು ಕೂಡ ಮಾತಾಡಬೇಕಾಗುತ್ತೆ ಉದ್ದೇಶಿಸಿ, ನಮ್ಮ ರಾಜಣ್ಣವರು ಮಾತಾಡಬೇಕಾಗುತ್ತೆ. ಎಲ್ಲರೂ ಕೂಡ ಇನ್ನೂ ಅನೇಕ ಜನ ನಮ್ಮ ಅಧ್ಯಕ್ಷರು ಕೂತಿದ್ದಾರೆ. ಅದರಿಂದ ಇನ್ನೇನಾದ್ರೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ತಾವು ಇನ್ನಿತರ ಯಾವ್ದಾದ್ರು ಸಭೆ ಕರೆದ್ರೆ ಅನೇಕ ಮಾಹಿತಿಗಳನ್ನ ಕೊಡೋದ್ರ ಮೂಲಕ ನಿಮ್ಮ ವಿಶ್ವಾಸವನ್ನು ಗಳಿಸಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ಮಾತನಾಡ್ತಾ, ಅದ್ರ ಜೊತೆಗೆ 48ನೇ ವಿವಾಹ ವಾರ್ಷಿಕೋತ್ಸವವನ್ನು ಕೂಡ ಈ ವರ್ಷ ಏನು ನೀವು ಕೊರಟಗೆರೆ ಗ್ರಾಮದಲ್ಲಿ ಅದರಲ್ಲೂ ಕೂಡ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ತಮ್ಮ ತಾಯಿ ಮತ್ತು ರಾಮಲಿಂಗ ಚೌಡೇಶ್ವರಿ ಆಶೀರ್ವಾದದ ಮೂಲಕ ಆಶೀರ್ವಾದ ಮಾಡಿದ್ದೀರಾ. ಖಂಡಿತವಾಗಿ ಕೂಡ ನಾನು ಖಂಡಿತ ಚುನಾವಣೆ ಆಗ್ತೇನೆ ಅಂತಕ್ಕಂಥ ಮಾತನಾಡ್ತಾ ಈ ಸಂದರ್ಭ ಹೇಳ್ತಾನೆ ಮಾತು ಮುಗಿಸ್ತಾನೆ. ಧನ್ಯವಾದಗಳು. ನಮ್ಮ ಬದುಕು ಬಂಗಾರವಾಗಬೇಕು ಅಂತ ಹೇಳ್ತಾರೆ. ಆ ಬಂಗಾರ ಅಂತಾನೆ ಯಾಕೆ ಹೇಳಿದ್ರು? ಬೆಳ್ಳಿ ಯಾಕಂತ ಹೇಳಿಲ್ಲ, ಅಥವಾ ತಾಮ್ರ ಅಂತ ಯಾಕೆ ಹೇಳಿಲ್ಲ? ಹೇಳಿ ನೋಡೋಣ. ಬಂಗಾರ ಯಾಕೆ ಅಂತ ಹೇಳಿದ್ರೆ, ಆ ಬಂಗಾರವನ್ನು ಎಷ್ಟು ಸಲ ನೀವು ಬೆಂಕಿಯಲ್ಲಿ ಹಾಕಿದ್ರು ಸಹ ಅದು ತನ್ನ ಸ್ವರೂಪವನ್ನು ಕಳ್ಕೊಳ್ಳೋದಿಲ್ಲ. ಅದೇ ಬೇರೆ ವಿಚಾರದಲ್ಲಿ ತಾಮ್ರ ಹಾಕಿದ್ರೆ ಕರ್ಗೋಗುತ್ತೆ. ಆದ್ರೆ ಬೆಳ್ಳಿ ಎಷ್ಟು ಹೀಟ್ ಮಾಡಿದ್ರು ಸಹ ತನ್ನ ಶಕ್ತಿಯನ್ನ ತನ್ನ ಸ್ವರೂಪವನ್ನು ಕಳ್ಕೊಳ್ಳೋದಿಲ್ಲ. ಹಾಗೆ ಮನುಷ್ಯನ ಮನಸ್ಸು ಸಹ ಎಷ್ಟೇ ಕಲ್ಲು ಹೃದಯ ಆಗಿದ್ರು ಸಹ ಆ ದೇವರಲ್ಲಿ ಬಂದಾಗ ಮೃದುತ್ವ ಕಾಣ್ತೀವಿ. ಆ ದೇವರಲ್ಲಿ ನಾವು ಶಿಲೆಯನ್ನು ನೋಡಿದ ಸಂದರ್ಭದೊಳಗೆ ಕಲ್ಲಾಗೆ ಇರುತ್ತೆ. ಆದ್ರೆ ಎಲ್ಲಾ ಕಲ್ಲುಗಳು ದೇವರ ಹತ್ರ ಕುಂತ್ಕೊಳ್ತವೆ ಅಂತ ಕೇಳಿದ್ರೆ ಕುಂದ್ರೋದಿಲ್ಲ. ಪೂರ್ವ ಜನ್ಮ ಸುಕೃತೆ ಪುಣ್ಯ ವಿನಾ ಲಭ್ಯತೆ ಅಂತ ಹೇಳ್ತೀವಿ. ಪೂರ್ವ ಜನ್ಮದ ಸುಕೃತ ಹೇಗಿರುತ್ತೆ? ಪೂರ್ವ ಜನ್ಮದಲ್ಲಿ ನಮ್ಗೆ ಏನಾದ್ರೂ ಸಾಕಿದ್ರೆ ಮಾತ್ರ ಈ ಜನ್ಮದಲ್ಲಿ ನಾವು ಒಳ್ಳೆಯದಾಗಿ ಹುಡ್ತೀವಿ. ನಮ್ಮ ಬದುಕಿನಲ್ಲಿ ನಾವು ಹೇಳ್ತೀವಿ, ಎಷ್ಟೋ ಕಷ್ಟ ಬರ್ತವೆ. ಕಷ್ಟ ಮತ್ತು ಸುಖ ಎರಡನ್ನೂ ಸಹ ಸಮವಾಗಿ ತಗೊಂಡು ಹೋಗ್ಬೇಕು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಅದನ್ನು ಸಮವಾಗಿ ತಗೊಂಡು ಹೋಗ್ಬೇಕಾದ್ರೆ ಇಂಥ ಹಬ್ಬಗಳು ಬೇಕಾಗಿದ್ದಾವೆ, ಇಂಥ ಹರಿದಿನಗಳು ಬೇಕಾಗಿದ್ದಾವೆ, ಇಂಥ ಜಾತ್ರಾ ಮಹೋತ್ಸವಗಳು ನಮ್ಮ ಬದುಕಿಗೆ ಬೇಕಾಗಿದ್ದಾವೆ. ಯಾಕೆಂತೇಳಿ ಇವತ್ತು ಈ ಸಮಾಜದಲ್ಲಿ ನೋಡುವಂತ ಸಂದರ್ಭಗಳಿಗೆ ಈ ಊರ ಹಬ್ಬ ಮಾಡ್ತೀವಿ, ದೊಡ್ಡ ಹಬ್ಬ ಮಾಡ್ತೀವಿ. ಅಣ್ಣಯ್ಯರು ಹೇಳಿದ್ರು, ನಾವ್ ಯಾರನ್ನಾರು ಬಿಟ್ಟಿವ ಅಂತ ಕೇಳಿದ್ರೆ ಯಾರನ್ನ ಬಿಟ್ಟಿಲ್ಲ, ಎಲ್ಲರೂ ಕರೆದಿದ್ದೀವಿ. ಈ ಊರವ್ರು ಕರೆದಿದ್ದೀವಿ, ಪರಸ್ಪರವ್ರು ಕರೆದಿದ್ದೀವಿ. ಆ ಊರ್ನ ಕರೆಯೋಕ್ಕಿಂತ ಮುಂಚೆ ಎಲ್ಲ ಗ್ರಾಮ ದೇವತೆಗಳನ್ನು ಸಹ ಕರೆದಿದ್ದೀವಿ. ಅದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಬರೀ ಊರನ್ನು ಕರೆದು ನಮ್ಮ ದೇವ್ರು ಏನ್ ಮಾಡಿತ್ತು, ನಮ್ಮ ದೇವ್ರು ಕರಿಬೇಕು ಅಂತ ಹೇಳಿ ಆ ಊರಿನ ದೇವತೆ ಕರೆದ್ರೆ, ಆ ದೈವವನ್ನು ಕರೆದ್ರೆ ಇಡೀ ಆ ಊರಿನೇ ಕರೆದಂತ ಪುಣ್ಯ ಭಾಗ್ಯ ಬರುತ್ತೆ.
ಜಗತ್ತಿನಲ್ಲಿ ನಾವೇನಾದ್ರೂ ಒಳ್ಳೇದು ಮಾಡ್ಬೇಕಾದ್ರೆ ಎಲ್ಲದರಲ್ಲೂ ನಾವು ನೋಡಂತ ಸಂದರ್ಭಗಳಿಗೆ ನಮ್ಮ ಭಾವನೆಗಳು ಯಾವ ರೀತಿ ಇರ್ತವೆ. ಇವತ್ತು ಅಣ್ಣಯ್ಯ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಾವು ಬರಬೇಕಾದ್ರೆ ಊರಿನ 1 ಕಿಲೋಮೀಟರ್ ದೂರದಲ್ಲಿ ಪೂಜ್ಯರು ಹೇಳಿದ್ರು. ಇನ್ನು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ಆಡಳಿತ ಭವನದಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೋರೆರವರ ನೇತೃತ್ವದಲ್ಲಿ ಸರ್ವೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಕೊರಟಗೆರೆ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಊರ ಹಬ್ಬ ಅದ್ದೂರಿಯಾಗಿ ನಡೆಯಿತು. ಪಾವಗಡ ತಾಲೂಕಿನ ದೊಡ್ಡ ಜಾಲೋಡು ಗ್ರಾಮದ ಹೊರವಲಯದಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ನಿಧಿಗಳ್ಳರ ಕೈಚಳಕ ಹೆಚ್ಚಾಗಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.